ಬಂದಿರುವ ಎಲ್ಲ ಪತ್ರಕರ್ತರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಾವು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಯಲಹಂಕ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಸಂಘ ಸುವರ್ಣ ಸಂಭ್ರಮದಲ್ಲಿದೆ. ಅಂದರೆ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದೇ ತಿಂಗಳ 29ನೇ ತಾರೀಕಿನ ಭಾನುವಾರ ನಮ್ಮ ಸಂಘದ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ. ಆ ಸಮುದಾಯ ಭವನದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಎಲ್ಲ ಮಾಧ್ಯಮದಲ್ಲಿ ತಿಳಿಸುವ ಮೂಲಕ, ಎಲ್ಲ ನಾಡಿನ ಸಮಸ್ತ ಜನತೆಗೆ ತಿಳಿಸುವ ಮೂಲಕ ಅದು ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅಥವಾ ಪತ್ರಿಕಾಗೋಷ್ಠಿಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಮತ್ತು ನಮ್ಮಲ್ಲಿ ಆಗುವಂತಹ ಆ ಒಂದು ಸಭಾಭವನ ಅಥವಾ ಸಮುದಾಯ ಭವನ ಈಗಿನ ಮಾದರಿಯಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಯಾವ ರೀತಿಯ ನವೀನ ಮಾದರಿಯಲ್ಲಿ ಅದು ಇದೆ ಅನ್ನೋದನ್ನು, ಅಥವಾ ಯಾವ ರೀತಿಯ ನವೀನ ಮಾದರಿಯಲ್ಲಿ ನಾವು ಲೋಕಕ್ಕೆ ಕೊಡ್ಬೋದು, ಅದರ ಸದುಪಯೋಗವನ್ನು ಜನಸಮುದಾಯಕ್ಕೆ ನೀಡಬಹುದು, ಸಾರ್ವಜನಿಕ ಬಂಧುಗಳಿಗೆ ನೀಡಬಹುದು ಅನ್ನೋ ಉದ್ದೇಶವನ್ನು ಇಡೀ ಕರ್ನಾಟಕ ಪರಿಚಯಿಸುವಂಥ ಮುಖ್ಯ ಹೊಣೆಗಾರಿಕೆ ಪತ್ರಕರ್ತರಿಗಿದೆ. ಅದನ್ನು ಪತ್ರಕರ್ತರಾದ ನೀವೆಲ್ಲರೂ ಕೂಡ ಜೊತೆಯಾಗಿ ಮಾಡುವುದರ ಮೂಲಕ ನಮ್ಮ ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ 50 ವರ್ಷಗಳನ್ನು ಪೂರೈಸಿ ಮುಂದಕ್ಕೆ ಸಾಗ್ತಾ ಇದೆ. ಈಗಾಗಲೇ ಆ ಸಂಘದಲ್ಲಿ ನಾವು ವಿಶ್ವಕರ್ಮ ದೇವಸ್ಥಾನ ಇದೆ, ಕಾಳಿಕಾಂಬ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಈಗ ಸಾರ್ವಜನಿಕರ ಸದುಪಯೋಗಕ್ಕಾಗಿ ಎಲ್ಲ ಜನಾಂಗದವರಿಗೂ ಮೀಸಲಾಗಿರುವಂಥ ಒಂದು ಸಮುದಾಯ ಭವನ ಸುಸಜ್ಜಿತವಾಗಿ ಇದೇ ತಿಂಗಳ 29 ತಾರೀಕಿನಂದು ಲೋಕಾರ್ಪಣೆ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕೋದ್ಯಮಿಗಳು ಭಾಗವಹಿಸಬೇಕು. ಮತ್ತು ನಮ್ಮ ಈ ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು, ಮುಖ್ಯ ಗಣ್ಯರು, ನಾಡಿನ ಅನೇಕ ಬೇರೆ ಬೇರೆ ಸಮಾಜಮುಖಿ ಗಣ್ಯರು ನಮ್ಮೊಂದಿಗೆ ಜೊತೆಯಾಗಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ಈ ವಿಷಯವನ್ನು ಸಮಾಜಕ್ಕೆ ಮತ್ತು ನಾಡಿನ ಎಲ್ಲ ಜನತೆಗೆ ತಿಳಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಇಂದು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಕುರಿತಾಗಿ ಇನ್ನು ಮುಂದೆ ಮಾತುಗಳನ್ನು ನಮ್ಮ ಸಂಘದ ಅಧ್ಯಕ್ಷರು ತುಕಾರಾಮ್ ಅವರು ನಮ್ಮೊಂದಿಗಿದ್ದಾರೆ, ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಜಯಲಕ್ಷ್ಮಿ ಅವರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಮುಂದಿನ ನಿಮ್ಮ ಪ್ರಶ್ನೆಗಳಿಗೆ ಮತ್ತು ಈ ನಮ್ಮ ಕಾರ್ಯಕ್ರಮ ಅಥವಾ ನಮ್ಮ ಈ ಸಮುದಾಯವನ್ನು ಲೋಕಾರ್ಪಣೆಗೊಂಡ ನಂತರ ಸಮಾಜಕ್ಕೆ ನಾವು ನೀಡಬಹುದಾದ ಕೊಡುಗೆಗಳನ್ನು ನಮ್ಮ ಜೊತೆ ನಮ್ಮ ಸಂಘದೆಲ್ಲರೂ ಕೂಡ ಹಂಚಿಕೊಳ್ತಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾವು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಯಲಹಂಕ ಬೆಂಗಳೂರು ಇದರಿಂದ ಪದಾಧಿಕಾರಿಗಳು ಮತ್ತು ಸದಸ್ಯರು ಬಂದಿದ್ದೇವೆ. ನಮ್ಮ ಸಂಘ ಸ್ಥಾಪನೆಗೊಂಡು ಇಂದಿಗೆ ಸುಮಾರು 54 ವರ್ಷಗಳಾಯಿತು. ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬಂದು ನೆಲೆಸಿ ಸಂಘವನ್ನು ಸ್ಥಾಪನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಬೇಕು ಎಂದು ಇದನ್ನು ಸ್ಥಾಪನೆ ಮಾಡಿದ ಉದ್ದೇಶ. ಭವನದಲ್ಲಿ ಎಲ್ಲ ವರ್ಗದವರಿಗೂ ಫಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಪಾರ್ಕ್ ಎರಡು ಕಾಲು ಎಕರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಂದು 80ರಿಂದ 100 ವೆಹಿಕಲ್ಗೆ ಪಾರ್ಕಿಂಗ್ ಒಳಗಡೆ ಇದೆ. ತುಂಬ ಚೆನ್ನಾಗಿ ಕಟ್ಟಿದೆ. ಅಲ್ಲಿ ನಾವು ಈಗ ಯಲಹಂಕ ಅಲ್ಲಿ ಜನರಿಗೂ ಹತ್ತಿರ ಒಂದು ತುಂಬ ಹತ್ತಿರ ಇದೆ. ನಮ್ಮ ಸಮಾಜದ ಸ್ವಾಮೀಜಿ ದ್ವಯರು ಪರಮ ಪೂಜ್ಯ ಜಗದ್ಗುರು ಕಾಳಾಸೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅವರು ಪಡಗುತ್ತಿಯರು, ಅವರು ಬರ್ತಾರೆ. ಆಮೇಲೆ ಇನ್ನೊಂದು ಜಗದ್ಗುರುಗಳಾದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅರೆಮಾದನಹಳ್ಳಿ ಅವರು ಬರಲಿದ್ದಾರೆ. ಸರ್, ಇದೇನು ಮಾಡ್ತಿದ್ದೀರಾ? ಅಫಿಷಿಯಲ್ ಗೆಜೆಟಿಯಲ್ಲಿ 96 ಸರ್ನೇಮ್ಗಳಿದೆ ವಿಶ್ವಕರ್ಮರಿಗೆ. ಅದರಲ್ಲಿ ವಿಶ್ವ ಬ್ರಾಹ್ಮಣ ಕೂಡ ಒಂದು ಸರ್ನೇಮ್ 2A ಗೆಜೆಟಿಯಲ್ಲಿ ಇದೆ. ನಮ್ಮ ಸಂಘ ಸ್ಥಾಪನೆಯಾಗಿ 56 ವರ್ಷ ಆಯಿತು. ಈಗ ಸಮುದಾಯ ಭವನ ಕಟ್ಟಿರುವ ಉದ್ದೇಶ, ನಮ್ಮಲ್ಲಿ ವಿಶ್ವಕರ್ಮರಲ್ಲಿ ಒಂದು ತುಂಬ ಬಡವರಿದ್ದಾರೆ. ಅವರಿಗೆ ಈ ಕಲೆ ಎಲ್ಲ ಮಾಡಿಕೊಂಡು ವಿಶ್ವಕರ್ಮರಿಗೆ ಗೊತ್ತಿರ್ಬೋದು. ಈಗ ಅರಣ್ಯದಲ್ಲಿ ವಿಶ್ವಕರ್ಮ ಎಲ್ಲ ಕೆತ್ತನೆ ಕೆಲಸ ಮಾಡುವಂಥವರಿದ್ದಾರೆ. ಅವರಿಗೆ ಸವಲತ್ತು ಕೊಡುವಲ್ಲಿ ನಾವು ಅಭಿಪ್ರಾಯ, ಸರ್ಕಾರದ ಯಾವುದೇ ಸವಲತ್ತು ಸಿಗಲಿಲ್ಲ. ಈ ಸಮುದಾಯ ಭವನದಿಂದ ಬಂದಂಥ ಆದಾಯದಲ್ಲಿ ಎಲ್ಲ ವರ್ಗಗಳು ಸ್ವಲ್ಪ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಮಗೆ ಸರ್ಕಾರ
ಇದಕ್ಕೆ ಒಂದು ಸೈಟ್ ಕೊಟ್ಟು ಅದನ್ನು ನಾವು ಪರ್ಚೇಸ್ ಮಾಡಿ ಸಮುದಾಯವನ್ನು ಮಾಡ್ತೇವೆ. ಇದರಲ್ಲಿ ಬಂದಂತ ಇದನ್ನು ನಮ್ಮ ಸಮಾಜದವರಿಗೂ ಒಂದು ಒಳ್ಳೆಯ ಇದಕ್ಕೆ ಬಳಸಬೇಕು. ಮತ್ತೆ ವಿದ್ಯಾನಿಧಿ ಇದೆಲ್ಲ ಮಾಡ್ತಾ ಇದ್ದೀವಿ, ಮೊದಲಿಂದ ಮಾಡ್ತಾ ಇದ್ದೀವಿ, ಆದ್ರೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಮಾಡ್ತಾ ಇದ್ದೀವಿ. ಈ ಸಮುದಾಯ ಒಂದು ಆಧಾರದಿಂದ ನಮ್ಮ ಸಮಾಜದವರಿಗೆ ಒಂದು ಈ ಉದ್ಯೋಗ ಆಗಲಿ, ವಿದ್ಯೆ ಆಗಲಿ, ಅಥವಾ ಈ ಕುಲಕಸಬು ತುಂಬಾ ಈಗ ಗೊತ್ತಿರುವ ಚಿನ್ನ ಕೆಲಸ ಅಥವಾ ಮರದ ಕೆಲಸ ಎಲ್ಲ ಕಷ್ಟ ಇದೆ. ಸರ್, ಈಗ ಕ್ವಶನ್ ಮಾಡಿದ್ರು ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಎರಡು ಹಲೋ, ಅದೇ 2A ಗಜೆಟ್ 2A ಇದು ಇದರಲ್ಲಿ ಗಜೆಟಿಗೆ ಹೋದರೆ ಅಲ್ಲಿ 96 ನೇಮ್ ಇದೆ. ಅದರಲ್ಲಿ ವಿಶ್ವ ಬ್ರಾಹ್ಮಣ ಕೂಡ ನಮ್ಮ ವಿಶ್ವಕರ್ಮ ಇದೆ, ಸೋನಾರ್ ಇದೆ, ಆಚಾರ್ಯ ಇದೆ, ಎಲ್ಲ ಅದರಲ್ಲಿ 96 ಬರ್ತದೆ. ಅದರಲ್ಲಿ ವಿಶ್ವ ಬ್ರಾಹ್ಮಣ ಕೂಡ ಇದೆ. ಸಮುದಾಯ ಭವನ ಬರೀ ಪ್ರೋಗ್ರಾಮ್ಸ್ ಇಟ್ಕೋತೀರಾ, ಇಲ್ಲ ನಿಮ್ಮ ಎಜುಕೇಶನಲ್ ಪ್ರೋಗ್ರಾಮ್ಸ್ ಮತ್ತೆ ಬೇರೆ ಸಮಾಜದ ಎಲ್ಲ ವರ್ಗದ ಜನರಿಗೆ ನಾವು ಕೊಡ್ತೇವೆ, ಎಲ್ಲರಿಗೂ ಬೇರೆ ಕಾರ್ಯಕ್ರಮ ಸ್ಕೂಲ್ ಇದ್ದು ಅದಕ್ಕೆಲ್ಲ ಕೊಡ್ತೀವಿ. ಒಂದೇ ರೇಟ್ ಇರುತ್ತಾ? ಇಲ್ಲ, ಬೇರೆ ಬೇರೆ. ಅದೇ ನಿಮ್ಮ ಈ ಸಮುದಾಯ ಅಂತ ಹಾಕಿದಿರಲ್ಲ, ನಿಮ್ಗೂ ಅವರು ಇರ್ತಕ್ಕಂಥ ವ್ಯತ್ಯಾಸ ಏನು? ಸ್ವಲ್ಪ 30% ಕಡಿಮೆ ಇರ್ಬೋದು. ಈಗ ಚಿತ್ರದುರ್ಗ ಸೈಡಲ್ಲಿ ವಿಶ್ವಕರ್ಮ ಅಂತ ಅವರು ಸಂಘ ಮಾಡ್ತಾರೆ. ಅವ್ರಿಗೆ ನಮಗೆ ಸರ್ಕಾರದಿಂದ ಯಾರು ಜಾಗ ಕೊಟ್ಟಿದ್ರೆ ನಾವೊಂದು ಸಮುದಾಯ ಭವನ ಮಾಡ್ತೀವಿ. ಈ ತರ ವಿಶ್ವಕರ್ಮದವ್ರಿಗೆ ನೀವು ಪ್ರಪೋಸ್ ಮಾಡ್ತೀರಾ? ಈಗ ಈ ನಮ್ಮ ವಿಶ್ವಬ್ರಾಹ್ಮಣ ಸಂಘ ಮೊದಲ ಆದ್ಯತೆಯನ್ನು ನಮ್ಮ ವಿಶ್ವಕರ್ಮ ಸಮುದಾಯದವರಿಗೆ ನೀಡ್ತಾ ಇದೆ. ಒಟ್ಟಿನಲ್ಲಿ ಸರ್, ಮೊದಲ ಆದ್ಯತೆ ಅಂದ್ರೆ ಏನು? ಮೊದಲಾದ್ರೆ ಇವತ್ತು ಬೇರೆ ಬಂದು ಬುಕ್ ಮಾಡ್ತಾರೆ, ಅದಲ್ಲ ಬೆಲೆಗೆ. ಅದು ನಾನು ಹೇಳ್ತಾ ಇರೋದು ನಮ್ಮ ಕುಲ ಬಾಂಧವರಿಗೆ ಆದ್ಯತೆಯನ್ನು ಕೊಟ್ಟಿಗೆ. ನಾವು ಒಳ್ಳೆ ತುಂಬಾ ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದು ಒಳ್ಳೆ ಅಂಕ ಪಡೆದವರಿಗೆ ಪ್ರತಿ ವರ್ಷವೂ ಕೂಡ ನಾವು ಅವರಿಗೆ ಬಹುಮಾನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ವಿಶ್ವಕರ್ಮ ಪೂಜೆ ದಿವಸ. ಹಾಗೆಯೇ ಇನ್ನು ಮುಂಬರುವ ದಿನಗಳಲ್ಲಿ ಈ ಶಿಲ್ಪಿಗಳಿಗೆ ಅಥವಾ ಮರಕೆತ್ತನೆ ಮಾಡುವವರಿಗೆ ಇದನ್ನ ತರಬೇತಿ ಮಾಡುವಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇರ್ಬೋದು. ಈ ವ್ಯವಸ್ಥೆಯನ್ನೆಲ್ಲ ಕೂಡ ನಮ್ಮ ಸಮುದಾಯ ಬಂಧನ ಮಾಡುವಂತ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಮದುವೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಎಲ್ಲಾ ಸಮುದಾಯದಲ್ಲೂ ಕೂಡ ನಾವು ನೀಡ್ತೇವೆ. ನಮ್ದು ಮೂಲತಃ ನಾವು ದಕ್ಷಿಣ ಕನ್ನಡ ವಿಶ್ವಬ್ರಾಹ್ಮಣ ಸಂಘ ಮಾಡಿರೋದು. ನಾವು ದಕ್ಷಿಣ ಕನ್ನಡದಿಂದ ಬಂದಂತ ಎಲ್ಲಾ ವಿಶ್ವಬ್ರಾಹ್ಮಣ ಒಗ್ಗಟ್ಟಾಗಿ ಈ ಸಂಘವನ್ನ 1970ರಲ್ಲಿ ಸ್ಥಾಪನೆ ಮಾಡಿದ್ವಿ. ವಿಶ್ವ ಬ್ರಾಹ್ಮಣ ಸಂಘ ದಕ್ಷಿಣ ಕನ್ನಡ. ಹೌದು, ದಕ್ಷಿಣ ಕನ್ನಡ ವಿಶ್ವಬ್ರಾಹ್ಮಣ ಸಂಘ ನಮ್ದಿಗಿರೋದು. ಹೌದು, ಅಲ್ಲಿಂದ ಆಗ 1970ರಲ್ಲಿ ಬಂದಂತ ರುದ್ರಯ್ಯ ಆಚಾರ್ಯ ಅಂತಿದ್ರು. ಅವರು ಈ ಸಂಘವನ್ನು ಸ್ಥಾಪನೆ ಮಾಡಿದ್ರು 4ನೇ ತಾರೀಕು ಜನವರಿ 1970ರಲ್ಲಿ. ಸೈಟ್ ನಮಗೆ 1992ರಲ್ಲಿ ಸಿಕ್ತು. 92 ಸೈಟ್ ಸಿಕ್ತು. 92ರಿಂದ 26 ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದು ಈಗ ನಾವು ಸಮುದಾಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ಪೂಜಾ ಮಂದಿರವನ್ನು ಕಟ್ಟಿದ್ದೇವೆ. ಮತ್ತು ನಮ್ಮದೇ ಆದ ಒಂದು ವಿಶ್ವಕರ್ಮನ ಧಾಮ ಅಂತ ಚಿಕ್ಕ ಸಭಾಭವನ ಇತ್ತು. ಅದರಲ್ಲಿ ಈಗಲೂ ಕೂಡ ಉಪನಯನ, ನಿಶ್ಚಿತಾರ್ಥ, ಚಿಕ್ಕ ಪುಟ್ಟ ಮದುವೆಗಳು, ಪೂಜೆಗಳು ನಡೀತಾ ಇದ್ದಾರೆ. ಈ ವಿಶ್ವಕರ್ಮ ಸಮುದಾಯ ಭವನಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಸರ್ಕಾರದಿಂದ ಎಷ್ಟು ಅಮೌಂಟ್ ಬಂದಿದೆ? ನಮ್ಮ ಈಗ ಒಟ್ಟು ಖರ್ಚು 6 ಕೋಟಿ. ಸರ್ಕಾರದಿಂದ ಎಷ್ಟು? ಸರ್ಕಾರದಿಂದ ಯಾವುದೇ ಅನುದಾನ ಬರಲಿಲ್ಲ. ಆದರೆ ವೀರಪ್ಪ ಮೊಯ್ಲಿ ಅವರು ಸಂಸದರಾಗಿದ್ದಾಗ ಒಂದು 10 ಲಕ್ಷ ಅನುದಾನ ಬರೆದು ಬಿಟ್ಟರೆ ನಾವು ಈಗಲೂ ಹಿಂದೂ ಇಲಾಖೆಯಲ್ಲಿ ಅಡ್ಡಾಡ್ತಾ ಇದ್ದೇವೆ, ಯಾವುದೇ ಅನುದಾನ ಬಂದಿಲ್ಲ. ಅದೇ ಒಂದು ವೀರಪ್ಪ ಮೊಯ್ಲಿ ಅವರ ಸ್ವಂತ ಅವರು MP ಆದಾಗ ಸಂಸದರ ಅನುದಾನದಿಂದ ಬಂತು ಹೊರತು ಸರ್ಕಾರದಿಂದ ಯಾವುದೇ ಅನುದಾನ ಬರಲಿಲ್ಲ. ನಾವು ಹಿಂದುಳಿದ ವರ್ಗ, ಅದರಿಂದ ಅದಕ್ಕೂ ನಾವು ಕೊಟ್ಟಿದ್ದೇವೆ. ಆದ್ರೆ ಅದು ಇನ್ನು ಬಂದಾಗ ನಮ್ಮ ಸ್ಥಳೀಯ MLA ವಿಶ್ವನಾಥ್ ಅವರು ಸ್ವಲ್ಪ ಸಹಕಾರ ನೀಡಿದ್ದಾರೆ, ಇನ್ನು ಹೇಳಿದ್ದಾರೆ, ಭರವಸೆ ನೀಡಿದ್ದಾರೆ. ಇನ್ನು ನಾವು ಅದರ ನಿರೀಕ್ಷೆಯಲ್ಲಿದ್ದೇವೆ. ಇದನ್ನು ನಾವು ಆದಷ್ಟು ಸಾಲ ತಗೊಂಡೇ ಮಾಡಿದ್ದೇವೆ. ನಮ್ಮ ಸಮುದಾಯ ಇಷ್ಟವರೆಗೆ ನಾವು ಹಿಂದುಳಿದ ವರ್ಗದಲ್ಲಿ ಬರ್ತಿದ್ದ ಕಾದು ಯಾವುದೇ ಅನುದಾನ ಬರಲಿಲ್ಲ. ಆದ್ರೆ ಮುಂದಿನ ದಿನಗಳ ಸಾಲದೆಲ್ಲ ತೀರಿಸುವ ನಿಟ್ಟಿನಲ್ಲಿ ಈ ಸಮುದಾಯದಿಂದ ನಾವು ಇದು ತಗೊಂಡು ನಮ್ಮ ಸಮಾಜದವರಿಗೆ ಒಂದು ಒಳ್ಳೆ ಇದು ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾವು ದಕ್ಷಿಣ ಕನ್ನಡ ವಿಶ್ವಬ್ರಾಹ್ಮಣ ಸಂಘದಿಂದ ಬಂದು ಇಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೇವೆ. ನಮ್ಮ ಸಂಘ ಸ್ಥಾಪನೆಯಾಗಿ ಸುಮಾರು ಒಂದು 56 ವರ್ಷ ಆಗಿದೆ. ಆವತ್ತಿಂದಲೂ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಆ ಜಾಗ ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಇತ್ತು. ಎಲ್ಲ ಕಡೆ ಹೋಗಿ ಜನಗಳಲ್ಲಿ ಡೊನೇಷನ್ ತಗೊಂಡು ಅದನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 25 ವರ್ಷದ ಡಾಮರ ಊಟ ಮಾಡಿದ್ದೇವೆ. ಅಲ್ಲಿ ಆವತ್ತಿನ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇದೆ. ಮದುವೆ ಉಪನಯನ ಇರಬಹುದು, ಸೀಮಂತ ಇರಬಹುದು, ನಾಮಕರಣ, ಹಾಗೆ ಮದುವೆ ಸಹ ಹೊರಗಡೆ ಗ್ರೌಂಡ್ ಅಲ್ಲಿ ಸಾಮೇನು ಹಾಕಿ ಮದುವೆ ಸಹ ನಡೀತಾ ಹೋಗುದು.
ಅದಾದ ಮೇಲೆ ಹೆಜ್ಜೆ ಮಂಟಪ ಅಂತ ಮಾಡಿದ್ದೀವಿ. ಸುಮಾರು 1 ಕೋಟಿಗೂ ಮಿಕ್ಕಿ ಖರ್ಚಾಗಿದೆ ಸೋಮನಾಥಾಚಾರ ಕಾಲಾವಧಿಯಲ್ಲಿ. ಅಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊತ ಹೋಗಿದ್ದೇವೆ. ಹಾಗೆ ಎಲ್ಲ ಸಹಕಾರದಿಂದ ಕರ್ನಾಟಕ ಬ್ಯಾಂಕಲ್ಲಿ ಲೋನ್ ಮಾಡಿ ಸುಮಾರು 3 ಕೋಟಿ ಲೋನ್ ಮಾಡಿ ತುಕಾರಾಮಾಚಾರ್ಯ ಅಧ್ಯಕ್ಷತೆಯಲ್ಲಿ ಸಮುದಾಯ ಭವನವನ್ನು ಇನ್ನು 2 ದಿವಸ 29/3/26 ಭಾನುವಾರದಂದು ಲೋಕಾರ್ಪಣೆಗೊಂಡಿದೆ. ಅದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹ ಶಕ್ತಿ ಮೀರಿ ತಮ್ಮ ಕೈಲಾದಂಥ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಸರ್ಕಾರದಿಂದ ಸಹ ಒಂದು 20 ಲಕ್ಷ ಅನುದಾನ ಬಂದಿದೆ, ಸ್ಟಾರ್ಟಿಂಗ್ ಅಲ್ಲಿ ಬಂದಿತ್ತು. ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಲೋನ್ ಆದ್ಮೇಲೆ ನಾವು ಕಾರ್ಯವನ್ನು ಕೈಗೆತ್ತಿಕೊಂಡು ಸಂಪೂರ್ಣಗೊಳಿಸಿದ್ದೇವೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಹೋರಾಟ ತುಂಬಾ ಇದೆ. ಮುಂದೆ ಅದರಿಂದ ಬಂದಂತ ದುಡ್ಡಲ್ಲಿ ನಾವು ಇನ್ನು ಮುಂದೆ ಸಾಕಷ್ಟು ಯೋಜನೆಗಳನ್ನು ಕೈಗೊಂಡು ಮಾಡಲಿಕ್ಕಿದೆ. ಆಕ್ಚುಲಿ ನಮಗೆ ಜಾಗ ಕೊಟ್ಟಂತ ಉದ್ದೇಶ ಪಂಚ ಕಸುಬುಗಳಿಗೆ ಶಾಲೆ ತರಬೇತಿ ಕೇಂದ್ರ ಮಾಡಬೇಕು ಅನ್ನೋ ಉದ್ದೇಶ ಕೊಟ್ಟಿರುವಂಥದ್ದು. ಬಟ್ ನಾವು ಮೊದಲಿಂದ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನಮಗೆ ದುಡ್ಡಿಲ್ಲ. ಈಗ ಏನಾದ್ರು ಇದರಿಂದ ಫಂಡ್ ಬಂದ್ರೆ ಆ ದುಡ್ಡಲ್ಲಿ ಒಂದು ನಮ್ಮ ಬಡ ಜನರಿಗೆ ಅನುಕೂಲ ಆಗುವ ಹಾಗೆ ಸಾಕಷ್ಟು ಒಂದು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಹಾಗೆ ಅದರಿಂದ ನಮ್ಮೆಲ್ಲ ಬಡವರಿಗೆ ಒಂದು ಹೆಲ್ಪ್ ಆಗುವಂತ ಒಂದು ಕಾರ್ಯವನ್ನು ಮಾಡಬೇಕು. ಹಾಗೆ ಇದರಲ್ಲಿ ಸಮುದಾಯ ಭವನದಲ್ಲಿ ನಮ್ಮವರಿಗೆ ಒಂದಿಷ್ಟು ಪರ್ಸೆಂಟ್ 10% ಈ ತರ ಡಿಸ್ಕೌಂಟ್ ರೂಪದಲ್ಲಿ ನಾವು ಕೊಡ್ತೇವೆ. ಹಾಗೆ ಬೇರೆ ಎಲ್ಲ ಜನಾಂಗಗಳಿಗೂ ಸಹ ಅಲ್ಲಿ ಕಾರ್ಯ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೇವೆ. ಆಯ್ತು.